ಸಿದ್ದಣ್ಣ ಮೇಟಿ ಅವರು ಒಬ್ಬ ಕನ್ನಡದ ಕಾವಲಿಗ. ಗೋವಾ ರಾಜ್ಯದಲ್ಲಿ ಕನ್ನಡಿಗರಿಗೆ ಕಾವಲಿಗರಾಗಿ ಕನ್ನಡದ ಸೇವೆ ಮಾಡ್ತಾ ಇದ್ದಾರೆ ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ. ಬೆಳಗಾವಿಯ ಲಕ್ಷ್ಮೀ ಟೆಕಡಿಯಲ್ಲಿ ಇರುವಂತಹ ಹಿರೇಮಠದಲ್ಲಿ ಗೋವಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಹೋರಾಟಗಾರ ಸಿದ್ದಣ್ಣ ಮೇಟಿ ಅವರಿಗೆ ಬೆಳಗಾವಿ ಡಾಕ್ಟರ್ ನಾಗನೂರ ಮಠದ ನುಡಿ ಶ್ರೀ ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆ ಡಾಕ್ಟರ್ ಸಿದ್ದಣ್ಣ ಮೇಟಿ ಶ್ರೀಮತಿ ನೀಲಮ್ಮ ಮೇಟಿ ದಂಪತಿಗಳಿಗೆ ಆಶೀರ್ವದಿಸಿ ಮಾತನಾಡುತ್ತಾ ಸಿದ್ದಣ್ಣ ಮೇಟಿ ಅವರ ಕನ್ನಡದ ಕೆಲಸ ಮನಗಂಡು ಶ್ರೀಮಠ ಅವರಿಗೆ ನುಡಿ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಕನ್ನಡದ ಕೆಲಸವನ್ನ ಮಾಡಿ ಅಂತ ಆಶೀರ್ವದಿಸಿದ್ರು. ಗುರು ಗೌರವ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಸಿದ್ದಣ್ಣ ಮೇಟಿ, ಹುಕ್ಕೇರಿ ಹಿರೇಮಠ ನನ್ನ ಹೃದಯದಲ್ಲಿ ಲಿಂಗವಿದಂತೆ. ಸುಮಾರು 20 ವರ್ಷಗಳಿಂದ ನನಗೆ ಶ್ರೀಗಳು ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾರೆ. ನನ್ನಲ್ಲಿ ಕನ್ನಡದ ಕಿಚ್ಚು ಹೆಚ್ಚಿಸಿದ್ದು ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ. ಇವತ್ತು ನಾಗನೂರ ಮಠ ನುಡಿ ಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವ ಸಂತಸ್ತ ಗಳಿಗೆಯಲ್ಲಿ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನನ್ನನ್ನು ಮಠಕ್ಕೆ ಆಹ್ವಾನಿಸಿ ಆಶೀರ್ವಾದ ಮಾಡಿದ್ದು ನನಗೆ ಅತೀವ ಸಂತೋಷ ತಂದಿದೆ ಎಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾಧ್ಯಕ್ಷ ದೀಪಕ ಗುಡಗನಹಟ್ಟಿ ಅವರು ಮಾತನಾಡಿ, ಕನ್ನಡದ ಮಠ ಅಂದ್ರೆ ಅದು ಹುಕ್ಕೇರಿ ಹಿರೇಮಠ. ಪ್ರತಿಯೊಬ್ಬ ಕನ್ನಡದ ಹೋರಾಟಗಾರರನ್ನ ಕರೆದು ಮಾರ್ಗದರ್ಶನವನ್ನ ಶ್ರೀಗಳು ಮಾಡುತ್ತಾ ಬಂದಿದ್ದಾರೆ. ಇವತ್ತು ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರು ಗೋವಾದಲ್ಲಿ ಕನ್ನಡದ ಸೇವೆ ಮಾಡಿರುವ ಹಿನ್ನೆಲೆ ನಾಗನೂರ ಮಠ ನುಡಿ ಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಖುಷಿ ವಿಚಾರ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬಡಾವಣೆಯ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ವಿರೂಪಾಕ್ಷಯ್ಯ ನಿರಲಗಿಮಠ, ಸಮಾಜ ಸೇವಕರು ಆದ ವೀರೇಶ್ ಹಿರೇಮಠ, ನಾಗರಾಜ ಸೇರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕನ್ನಡದ ಮಠ ಎಂದೇ ಖ್ಯಾತಿಯಾಗಿರುವ ಹುಕ್ಕೇರಿ ಮಠದ ಪರಮ ಪೂಜ್ಯರಾಗಿರುವಂತಹ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರ್ಪಣಗಳಿಗೆ ನಮಸ್ಕರಿಸಿ ಇವತ್ತು ಬಹಳ ವಿಶೇಷವಾದಂತ ಒಂದು ದಿನ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರ ಪಕ್ಕದ ಗೋವಾ ರಾಜ್ಯದೊಳಗಡೆ ಕನ್ನಡಿಗರು ಅಲ್ಲಿ ಅಲ್ಪಸಂಖ್ಯಾತರು, ಕನ್ನಡಿಗರ ಅಲ್ಲಿ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಕನ್ನಡಿಗರನ್ನ ರಕ್ಷಣೆ ಮಾಡ್ತಾ ಇರುವಂತ ನಿಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರು ಬೆಳಗಾವಿಗೆ ಬಂದಿದ್ದಾರೆ. ಇಲ್ಲಿಯ ಮತ್ತೊಂದು ಕನ್ನಡದ ಮಠ ನಾಗನೂರು ಮಠ, ಈ ಮಠದ ಒಂದು ನುಡಿಶ್ರೀ ಪ್ರಶಸ್ತಿಗೆ ಅವರು ಬಾಧ್ಯರಾಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಭಾರಿ ಸಂತೋಷದ ವಿಚಾರ, ಭಾರಿ ಖುಷಿ ತಂದಿರುವಂತಹ ವಿಚಾರ. ಹಾಗಾಗಿ ಯಾರಾದ್ರೂ ಬೆಳಗಾವಿಗೆ ಒಬ್ರು ಕನ್ನಡ ಪರ ಹೋರಾಟಗಾರರು ಬರ್ತಾರೆ ಅಂತಂದ್ರೆ ಮೊದಲಿಗೆ ಆಹ್ವಾನ ಇರೋದೇ ಅದು ಹುಕ್ಕೇರಿ ಮಠಕ್ಕೆ. ಹಾಗಾಗಿ ಆ ಹುಕ್ಕೇರಿ ಮಠದೊಳಗೆ ಇವತ್ತು ವಿಶೇಷವಾದಂತಹ ಒಂದು ಗೌರವ ಸಮರ್ಪಣೆಯನ್ನ, ಗುರುವಿನ ದೀಕ್ಷೆಯನ್ನ ತಗೊಳ್ಳೋದ್ರ ಮುಖಾಂತರ ಸಿದ್ದಣ್ಣ ಮೇಟಿ ಅವರು ಮತ್ತು ಅವರ ಧರ್ಮಪತ್ನಿಯವರು ಇವರಿಬ್ರು ಇಲ್ಲಿ ಜೊತೆಯಾಗಿ ಬಂದಿರುವಂತ